ಓಕೆ, ನಮಸ್ತೆ ಎಲ್ಲರಿಗೆ. ಗುಡ್ ಮಾರ್ನಿಂಗ್. ನನ್ನ ಹೆಸರು ಕೊಂಡಿ ಬಂತು, ವೆಲ್ನೆಸ್ ಕೋಚ್ ಮತ್ತು ಫಿಟ್ನೆಸ್ ಕೋಚ್. ಇವತ್ತಿನ ಟಾಪಿಕ್ ಏನಂತಂದರೆ, ನೀನು ಬದಲಾದರೆ ನಿನ್ನ ಕುಟುಂಬವೇ ಬದಲಾದೀತು, ಕಾಯಕವೇ ಕೈಲಾಸ ಎಂಬಂತೆ ಫಸ್ಟು ನೀನು ಬದಲಾಗಬೇಕು, ಆಮೇಲೆ ನಿನ್ನ ಕುಟುಂಬನ ಸರಿ ಮಾಡ್ಕೋಬೇಕು. ನೀನು ದೊಡ್ಡ ಮರವಾಗಿ ಬೆಳೆದು ನಿಂತರೆ ಆ ಮನೆಯವರಿಗೆ ಎಲ್ಲರಿಗೆ ನೆರಳಾಗುತ್ತೆ. ಸೊ ಹೀಗಾಗಿ ನೀನು ಬದಲಾದರೆ ನಿನ್ನ ಕುಟುಂಬವೇ ಬದಲಾದೀತು ಎಂಬಂತೆ ಹೇಳುವುದು. ನಾನು ಬದಲಾಗಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಏನಂತಂದರೆ, ನಮ್ಮದು ಹವ್ಯಾಸ ಬದಲಿಸಿ ನೋಡು, ಅನಿವಾರ ಬದಲಾದಿತ್ತು. ಮತ್ತು ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾದಿತ್ತು. ದೋಣಿ ಬದಲಾಯಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿದರೆ ಸಾಕು, ದೋಣಿ ತನ್ನ ದಡ ಸೇರಿತ್ತು. ಅಂದರೆ ನಾವೇ ಸರಿಯಾಗಿ ಬದಲಾವಣೆ ಆಗಲಿಲ್ಲ ಅಂತಂದರೆ ಕುಟುಂಬವೇ ಸರಿ ಮಾಡಲಿಕ್ಕೆ ಆಗಕ್ಕಿಲ್ಲ. ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ಸರಿಯಾಗಿ ಶಿಕ್ಷಕರು ಶಾಲೆಯಲ್ಲಿ ಸರಿಯಾಗಿ ಶಿಕ್ಷಕರು ಶಿಕ್ಷಣವೇ ಮಕ್ಕಳಿಗೆ ಏನಂತ ಹೇಳಿರಲಿಲ್ಲ ಅಂದರೆ ಆ ಮಕ್ಕಳಿಗೆ ಏನಂತ ಗೊತ್ತಾಗೋದಿಲ್ಲ. ಸೊ ಏನಿದ್ದ ಮಕ್ಕಳನ್ನ ಸರಿಯಾಗಿ ಶಿಕ್ಷಕರು ಶಾಲೆ ಕಲಿಸಿದರೆ ಆ ಮಕ್ಕಳನ್ನ ಭವಿಷ್ಯ ಹೆಂಗಿಗುತ್ತಂದರೆ ಚೆನ್ನಾಗಾಗುತ್ತೆ, ಅದು ಭವಿಷ್ಯ ಚೆನ್ನಾಗಾಗುತ್ತೆ. ಸೊ ಹೀಗಾಗಿ ಹವ್ಯಾಸ ಬದಲಾಯಿಸಿದರೆ ಹಣೆಬರ ಬದಲಾದೀತು. ನಮ್ಮದು ಹವ್ಯಾಸಗಳು, ಹ್ಯಾಬಿಟ್ಸ್ ಅಂದರೆ ದಿನನಿತ್ಯದ ನಾವು ಏನು ಮಾಡ್ತೀವಿ, ನಮ್ಮದು ಹ್ಯಾಬಿಟ್ಸ್ ಏನದು ಅದರ ಮೇಲೆ ನಮ್ಮದು ಹವ್ಯಾಸ ಬದಲಾಯಿಸಿದರೆ ಹಣೆಬರ ಬದಲಾಗುತ್ತದೆ. ದೃಷ್ಟಿ ಬದಲಾಯಿಸಿ ನೋಡು, ಸೃಷ್ಟಿ ಬದಲಾಗುತ್ತಾ. ನಮ್ಮ ನೋಡುವ ದೃಷ್ಟಿ ಯಾವಾಗಲೂ ಹೆಂಗಿರ್ಬೇಕಂತಂದರೆ ಒಳ್ಳೆಯದನ್ನು ಮಾಡ್ತಾ ಇರಬೇಕು. ನಾವು ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾನೆ ಇರಬೇಕು. ದಿನನಿತ್ಯಲು ಪ್ರತಿ ಸೆಕೆಂಡು ಪ್ರತಿ ನಿಮಿಷ ಜನರಿಗೆ ಚೆನ್ನಾಗಾಗಬೇಕು. ಮತ್ತು ನಮ್ಮ ದೃಷ್ಟಿ ಚೆನ್ನಾಗಿರಬೇಕು, ಅವ್ರು ನೋಡುವಂಥ ದೃಷ್ಟಿ ಚೆನ್ನಾಗಿರಬೇಕು. ಅವರಿಗೆ ಅವ್ರ ಕೆಲಸ ಮಾಡುವ ಯಾವುದೂ ಇರಲಿ, ಇವತ್ತು ಒಳ್ಳೆ ಕೆಲಸ ಇದ್ರೂ ನಮ್ಮ ನೋಡುವ ಖುಷಿ ಸರಿಯಾಗಿರಬೇಕು, ನಮ್ಮ ದೃಷ್ಟಿ ಸರಿಯಾಗಿರಬೇಕು. ಮತ್ತು ದೋಣಿ ಬದಲಾಯಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಾಯಿಸಿದರೆ ಸಾಕು. ನಾವು ಹೋಗುವ ಮಾರ್ಗ ಸರಿ ಇದೆಯಿಲ್ಲೋ ನೋಡಬೇಕು. ಸರಿ ಇದ್ರೆ ಸಾಕು, ನಮ್ಮದು ದೋಣಿ ಸರಿಯಾಗಿ ಹೋಗುತ್ತೆ. ಸೊ ಹೀಗಂತೆ ನೀನು ಬದಲಾದರೆ ನಿನ್ನ ಕುಟುಂಬವೇ ಬದಲಾದೀತು ಎಂಬಂತೆ ನಾನುಡಿಯಂತೆ ಕಾಯಕವೇ ಕೈಲಾಸ ಎಂಬಂತೆ ಬಸವಣ್ಣವರು ಹೇಳುವರು ಅಂತ ನಾವು ಈ ನಾನುಡಿಯನ್ನು ಇಟ್ಕೊಂಡು ಮುಂದೆ ಸಾಗಿದರೆ ನಮ್ಮ ಜೀವನ 2025 ಕಂಡಂತೆ ಕನಸು ನನಸಾಗುತ್ತಿರಲಿ ಎಂಬಂತೆ ಹೇಳ್ತಾ ಇವತ್ತಿನ ಟಾಪಿಕ್ಕು ನೀನು ಬದಲಾದರೆ ನಿನ್ನ ಕುಟುಂಬವೇ ಬದಲಾದೀತು ಎಂಬಂತೆ ಹೇಳಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ನಾಳಿನ ಟಾಪಿಕ್ಕು ನೀನು ಬದಲಾದರೆ ನಿನ್ನ ಕುಟುಂಬ ಬದಲಾತಿ. ಇವತ್ತೇ ಟಾಪಿಕ್ ಈ ಥರ ಮುಂದುವರಿದ ಭಾಗ. ನಾಳೆ ನೀನು ಬದಲಾದರೆ ನಿನ್ನ ಕುಟುಂಬವೇ ಹೇಗೆ ಬದಲಾವಣೆ ಮಾಡಬೇಕಂತ ಹೇಳಲಾಗುತ್ತೆ. ಸೊ ಇವತ್ತಿನ ಟಾಪಿಕ್ ಮುಗೀತು ಇಲ್ಲಿಗೆ. ಥ್ಯಾಂಕ್ ಯು.